ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ. ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ.
ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ
ಸಿಂಬಾ ಅಂತ ಹೆಸರನ್ನ ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ.
ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್.
ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪ್ ಅನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬಾನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪ್ ಅನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬಾನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ.
ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ
ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸ್ಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪ್ ಅನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬಾನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸ್ಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪ್ ಅನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬಾನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ
ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ
ಫೈಟ್ ಆಡಿ ಸಾಯಿಸ್ಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪ್ ಅನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸ್ಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪ್ ಅನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ.
ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ. ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ.
ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ.
ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ. ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ.
ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು
ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ. ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ.
ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ
ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ.
ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್.
ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪ್ ಅನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪ್ ಅನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ.
ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ.
ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸ್ಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪ್ ಅನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬಾನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸ್ಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪ್ ಅನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬಾನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ.
ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ.
ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹಯನಗಳ ವಿರುದ್ಧ ಫೈಟ್ ಆಡಿ ಸಾಯಿಸ್ಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸ್ಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ, ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ
ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ. ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ. ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ.
ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ದಿ ಲಯನ್ ಕಿಂಗ್. ಇದೊಂದು ಹಳೆಯ ಸಿನಿಮಾ ಆಗಿದ್ರೂ ಕೂಡ ಇಂದಿಗೂ ಸಖತ್ ಪಾಪ್ಯುಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಮುಫಾಸಾ ಅಂತ ಒಂದು ಸಿಂಹ ಇರುತ್ತೆ. ಅದು ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ರಾಜ ಆಗಿರುತ್ತೆ. ಆ ಸಿಂಹಕ್ಕೆ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಸಿಂಬಾ ಅಂತ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಸಿಂಹ ಮರಿಯನ್ನು ಎತ್ತಿ ಎಲ್ಲ ಕಾಡು ಪ್ರಾಣಿಗಳಿಗೆ ತೋರಿಸುತ್ತಾರೆ. ಹಾಗೂ ನನ್ನ ನಂತರ ಇವನೇ ರಾಜ ಆಗ್ತಾನೆ ಅಂತ ಮುಫಾಸಾ ಸಿಂಹ ತಿಳಿಸುತ್ತೆ. ಆದರೆ ಮುಫಾಸಾ ಜೊತೆ ಇನ್ನೊಂದು ಸಿಂಹ ಇರುತ್ತೆ. ಅದು ಮುಫಾಸಾನ ತಮ್ಮ ಆಗಿರುತ್ತೆ. ಅದರ ಹೆಸರು ಸ್ಕಾರ್. ತಾನು ರಾಜ ಆಗಬೇಕು ಅಂತ ಸ್ಕಾರ್ಗೆ ತುಂಬ ಆಸೆ ಇರುತ್ತೆ. ಹೇಗಾದರೂ ಮಾಡಿ ಸಿಂಬಾನ ಸಾಯಿಸಬೇಕು ಅಂತ ಅದು ಸ್ಕೆಚ್ ಹಾಕುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸ್ಕಾರ್ ಅದನ್ನು ಒಂದು ಆನೆ ಸ್ಮಶಾನಕ್ಕೆ ಕಳಿಸಿರುತ್ತೆ. ಆ ಸ್ಮಶಾನ ಚೆನ್ನಾಗಿದೆ, ನೋಡಿಕೊಂಡು ಬಾ ಅಂತ ಸ್ಕಾರ್ ಕಳಿಸಿರುತ್ತೆ. ಆದರೆ ಸಿಂಬಾ ಅಲ್ಲಿ ಹೋಗುತ್ತಿದ್ದಂತೆ ಅದರ ಮೇಲೆ ಎಷ್ಟೊಂದು ಹೈನಾಗಳು ಅಟ್ಯಾಕ್ ಮಾಡಿಬಿಡ್ತವೆ. ಸರಿಯಾದ ಸಮಯಕ್ಕೆ ಸಿಂಬಾನ ತಂದೆ ಆಗಿದ್ದ ಮುಫಾಸಾ ಅಲ್ಲಿಗೆ ಬಂದ್ಬಿಡುತ್ತೆ ಹಾಗೂ ಎಲ್ಲ ಹೈನಾಗಳ ವಿರುದ್ಧ ಫೈಟ್ ಆಡಿ ಸಾಯಿಸಿಬಿಡುತ್ತೆ. ಇದಾದ ನಂತರ ಸ್ಕಾರ್ ಇನ್ನೊಂದು ಟ್ರ್ಯಾಪನ್ನು ಸೆಟ್ ಮಾಡಿರುತ್ತೆ. ಸಿಂಬಾನ ಸಾಯಿಸುವ ಉದ್ದೇಶದಿಂದ ಸರ್ಪ್ರೈಸ್ ಕೊಡ್ತೀನಿ ಅಂತ ಒಂದು ಸ್ಥಳಕ್ಕೆ ಕರೆಸ್ಕೊಂಡಿರುತ್ತೆ. ಆದರೆ ಅಲ್ಲಿ ಎಷ್ಟೊಂದು ಬೀಸ್ಟ್ಗಳನ್ನು ಬಿಟ್ಟುಬಿಡುತ್ತೆ. ಆ ಬೀಸ್ಟ್ಗಳಿಂದ ತಪ್ಪಿಸಿಕೊಳ್ಳಲು ಸಿಂಬಾ ಕೈಯಲ್ಲಿ ಆಗ್ತಾ ಇರಲ್ಲ. ಅಲ್ಲಿಗೆ ಬಂದ ಮುಫಾಸಾ ಆ ಸಿಂಬನನ್ನು ಕಾಪಾಡಿಬಿಡುತ್ತೆ. ಆದರೆ ಮುಫಾಸಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಆಗುವುದಿಲ್ಲ. ಅದು ಮೇಲೆ ಬರಲು ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಸ್ಕಾರ್ ಅದನ್ನು ಕೆಳಗೆ ತಳ್ಳಿ ಸಾಯಿಸಿಬಿಡುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ತಾನು ರಾಜ ಆಗಬೇಕು ಅಂತ ಸ್ಕಾರ್ ಆ ರೀತಿ ಮಾಡಿಬಿಡುತ್ತೆ. ಕೆಳಗೆ ಬಿದ್ದ ಮುಫಾಸಾ ಆ ಬೀಸ್ಟ್ಗಳ ತುಳಿತಕ್ಕೆ ಸತ್ತೋಗ್ಬಿಡುತ್ತೆ. ಇದಾದ ನಂತರ ಸಿಂಬಾ ಬದುಕುಳಿದಿರುತ್ತೆ. ಸಿಂಬಾ ಹತ್ರ ಬಂದ ಸ್ಕಾರ್ ಒಂದು ಮಾತನ್ನು ಹೇಳುತ್ತೆ, ನಿನ್ನ ತಂದೆಯ ಸಾವಿಗೆ ನೀನೇ ಕಾರಣ. ನಿನ್ನನ್ನು ಕಾಪಾಡಲು ಬಂದು ನಿನ್ನ ತಂದೆ ಮುಫಾಸಾ ಸತ್ತೋಗ್ಬಿಟ್ರು ಅಂತ ಹೇಳಿಬಿಡುತ್ತೆ. ಅದಕ್ಕೆ ಬೇಜಾರಾಗುವಂತೆ ಮಾಡಿಬಿಡುತ್ತೆ. ನಿನ್ನಿಂದ ಎಲ್ಲ ಆಯಿತು ಅನ್ನುವಂತೆ ಹೇಳಿಬಿಡುತ್ತೆ. ಇದರಿಂದ ಬೇಜಾರಾದ ಸಿಂಬಾ ಕಾಡು ಕಡೆಗೆ ಹೊರಟು ಬಿಡುತ್ತೆ. ಅಲ್ಲಿಯೇ ಇದ್ದರೆ ಎಲ್ಲ ಸಿಂಹಗಳು ನನಗೆ ಬೈತವೆ ಅಂತ ಅದು ಕಾಡಿಗೆ ಓಡೋಗ್ಬಿಡುತ್ತೆ. ಆ ಕಾಡಿನಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಅವರ ಜೊತೆ ಆನಂದವಾಗಿ ಜೀವನ ಸಾಗಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮುಫಾಸಾನ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಸ್ಕಾರ್ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದರೆ ಕೆಲವು ವರ್ಷಗಳ ಬಳಿಕ ಸಿಂಬಾನ ಅದರ ಫ್ರೆಂಡ್ ಭೇಟಿಯಾಗುತ್ತೆ. ಹಾಗೂ ನಿನ್ನ ರಾಜ್ಯವನ್ನು ಸ್ಕಾರ್ ಹಾಳು ಮಾಡಿಬಿಟ್ಟಿದ್ದಾನೆ, ನಿನ್ನ ಅಮ್ಮನಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಬರಲೇಬೇಕು ಅಂತ ಕೇಳಿಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಸಿಂಬಾ ಆ ಪ್ರೈಡ್ ಆಫ್ ಲ್ಯಾಂಡ್ಸ್ಗೆ ಬರುತ್ತೆ ಹಾಗೂ ಸ್ಕಾರ್ ಜೊತೆ ಹೊಡೆದಾಟ ಮಾಡುತ್ತೆ. ಕೊನೆಗೆ ಗೆದ್ದು ಬಿಡುತ್ತೆ. ಇದಾದ ನಂತರ ಅದರ ತಂದೆ ಮುಫಾಸಾ ಆಸೆಯಂತೆ ಸಿಂಬಾ ಪ್ರೈಡ್ ಆಫ್ ಲ್ಯಾಂಡ್ಸ್ನ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡುತ್ತೆ.
ಅಲ್ಲಿಗೆ ಈ ಚಿತ್ರದ ಸಮಾಪ್ತಿ ಆಗುತ್ತೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.